ಎಲ್ರಿಗೂ ನಮಸ್ಕಾರ. ನೇಹ ಈ ಸಾವು ನ್ಯಾಯವೇ ನುಡಿಸಿರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮನುವೈದ್ಯ. ಏಪ್ರಿಲ್ 18ರಂದು ಹುಬ್ಬಳ್ಳಿಯ ಒಂದು BVB ಕಾಲೇಜಿನಲ್ಲಿ ಒಂದು ಭೀಕರ ಕೃತ್ಯ ನಡೆಯುತ್ತೆ. ಫಯಾಜ್ ಅನ್ನುವಂಥ ಒಬ್ಬ ಯುವಕ ಏಕಾಏಕಿ ಕಾಲೇಜಿಗೆ ನುಗ್ಗಿ ನೇಹ ಅನ್ನುವಂಥ ಯುವತಿಗೆ 9 ಬಾರಿ ಚಾಕುವಿನಿಂದ ಇರಿದು ಕೊಲೆ ಮಾಡ್ತಾರೆ. ಎಲ್ಲರೂ ಅಲ್ಲಿ ಕಾಲೇಜಲ್ಲಿ ನೋಡ್ತಾ ಇದ್ದಾಗೆ ಹಾಡು ಹಗಲಲ್ಲೇ ನಡೆದಂತಹ ಒಂದು ಭೀಕರ ಕೃತ್ಯ ಹುಬ್ಬಳ್ಳಿಯಲ್ಲಿ ನಡೆದಿರುವಂಥದ್ದು ಕಳೆದ 2-3 ದಿನಗಳ ಹಿಂದೆ. ಇದೀಗ ಆ ಕೊಲೆ ಬೇರೆ ಬೇರೆ ರೀತಿಯಾದಂಥ ತಿರುವುಗಳನ್ನು ಪಡ್ಕೋತಾ ಇದೆ. ಅಲ್ಲಿ ರಾಜಕೀಯ ಬಣ್ಣವನ್ನು ಲೇಪನ ಮಾಡಲಾಗ್ತಾ ಇದೆ, ಧರ್ಮದ ಬಣ್ಣವನ್ನು ಲೇಪನ ಮಾಡಲಾಗ್ತಾ ಇದೆ. ಅಲ್ಲಿ ಕೊಲೆಯಾಗಿ ಬಿದ್ದಿದ್ದಾಳೆ ಒಬ್ಬ ಹುಡುಗಿ, ಒಬ್ಬನು ಕೊಲೆ ಮಾಡಿದ್ದಾನೆ. ಅವನನ್ನೇನೋ ಅವರು ಕೊಲೆಯಾಗಿ 1 ಗಂಟೆ ಒಳಗಡೆ ಆ ಕೊಲೆ ಮಾಡಿದಂಥ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ವಿಚಾರಣೆ ನಡೀತಾ ಇದೆ. ಅಲ್ಲಿ ಶಿಕ್ಷೆ ಆಗೋದು ಅಷ್ಟೇ ಮುಖ್ಯ, ಅವಳಿಗೆ ನ್ಯಾಯ ಸಿಗೋದು ಅಷ್ಟೇ ಮುಖ್ಯ. ಅದಕ್ಕೆ ಇಲ್ಲಿ ರಾಜಕೀಯ ನಾಯಕರುಗಳು ಬೇರೆ ಬೇರೆ ಬಣ್ಣವನ್ನು ಲೇಪನ ಮಾಡ್ತಾ ಇದ್ದಾರೆ. ಇದನ್ನು ನಾವು ಮಾನವೀಯತೆಯ ಒಂದು ದೃಷ್ಟಿಯಿಂದ ನೋಡಿದಾಗ ಈ ಥರ ಯಾಕೆ ಕೊಲೆಗಳು ನಡೀತಾ ಇವೆ, ಈ ಥರ ಒಂದು ಪ್ರಕರಣಗಳು ಹೆಚ್ಚಾಗೋದಕ್ಕೆ ಏನು ಕಾರಣ, ಇದರ ಕುರಿತಾಗಿ ನಾವು ಇದೀಗ ವಿಚಾರ ಮಾಡಬೇಕಾಗಿದೆ. ಮಾನವೀಯತೆ ನೆಲೆಗಟ್ಟಿನ ಮೇಲೆ ನಾವು ಇಲ್ಲಿ ನೋಡಬೇಕಾಗಿದೆ. ಹಾಗಾಗಿ ಈ ಒಂದು ವಿಚಾರದ ಕುರಿತಾಗಿ ಈ ಒಂದು ವಿದ್ಯಮಾನವನ್ನು ಮುಂದಿಟ್ಟುಕೊಂಡು ನಾವು ಚರ್ಚೆ ಮಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು ಹಾಗೆ ನುಡಿಸಿರಿ ವಾಹಿನಿಯ ಪ್ರಧಾನ ಸಂಪಾದಕರಾಗಿರುವಂತಹ ಕೃಷ್ಣಮೂರ್ತಿ ಹೆಬ್ಬಾರ್ ಅವರಿದ್ದಾರೆ. ಬನ್ನಿ, ಅವ್ರ ಜೊತೆ ನಾವು ಈ ಒಂದು ಪ್ರಕರಣದ ಕುರಿತಾಗಿ, ವಿದ್ಯಮಾನದ ಕುರಿತಾಗಿ ನಾವು ಚರ್ಚಿಸೋಣ. ಸರ್, ಈಗ ಪ್ರಕರಣ ಗೊತ್ತಿದೆ ಸರ್ ನಿಮಗೆ. ಈಗ ಒಂದು 2-3 ದಿನಗಳಿಂದ ಭಾರಿ ಸುದ್ದಿ ಮಾಡ್ತಾ ಇರುವಂತ ಒಂದು ಪ್ರಕರಣ, ನೇಹಾಳ ಪ್ರಕರಣ, ನೇಹಾಳ ಹತ್ಯೆ ಆಗಿರುವಂತದ್ದು. ಸೊ ಈ ಒಂದು ಭೀಕರ ಕೊಲೆ ಹುಬ್ಬಳ್ಳಿಯಲ್ಲೇ ಆಗಿರುವಂತದ್ದು. ಇನ್ನೂ ಒಂದು ವಿಷಾದನೀಯ ಸಂಗತಿ ಅಂದ್ರೆ, ಎಲ್ಲೋ ದೊಡ್ಡ ದೊಡ್ಡ ಮುಂಬೈ ನಗರಗಳಲ್ಲಿ ಮುಂಚೆ ಕೇಳ್ತಿದ್ವಿ ಈ ತರ ಆಗತ್ತೆ ಅಂತ. ಈಗೆಲ್ಲ ನಮ್ಮ ಹತ್ತಿರದಲ್ಲೇ ಈ ತರ ಒಂದು ಭೀಕರ ಕೊಲೆಗಳು ನಡೆಯೋದಕ್ಕೆ ಶುರುವಾಗಿದೆ. ಸೊ ಈ ಒಂದು ಕೊಲೆಯ ಕುರಿತಾಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀವಿ? ನಾನು ಕೇಳಿದ ತಕ್ಷಣ ನನಗೆ ಆಘಾತದ ಜೊತೆಗೆ ಅಪಾರವಾದಂಥ ನೋವು ಉಂಟಾಯಿತು. ಆದರೆ ಈಗ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾಗೆ ನಾನು ಏನು ಮಾಡಬೇಕು ಅನ್ನೋ ಒಂದು ಅಸಹಾಯಕತೆ ನಮಗುಂಟಾದ ಹಿನ್ನೆಲೆಯಲ್ಲಿ ನಾವು ಈ ಚರ್ಚೆಯನ್ನು ಕೈಗೆತ್ತಿಕೊಂಡಿದ್ದೇವೆ. ಈಗ ಒಂದು ಕಡೆ ಕೊಲೆ ಮಾಡಿದವನು ಒಳಗಿದ್ದಾನೆ, ಕೊಲೆಯಾದವಳು ಮಣ್ಣು ಸೇರಿದ್ದಾಳೆ. ಈಗ ಅವರಿಬ್ಬರ ನಡುವಿನ ಜೀವನವನ್ನು ತಾಂಬೂಲದಂತೆ ಜಗತ್ತೆಲ್ಲ ಮೇಲಕ್ಕೆ ಹಾಕ್ತಾ ಇದೆ. ನಿಜವಾಗ್ಲೂ ನೇಹಾಳ ಕೊಲೆಯನ್ನು ಕೊಲೆಯಾಗಿ ನೋಡಬೇಕು ಒಂದೇದು. ಇದು ಲವ್ ಜೆಹಾದಿನ ಲವ್ ನಮಗೆ ತಿಳಿತಾ ಇಲ್ಲ. ಇಲ್ಲಿ ಒಬ್ಬರು ಈಗ ಚುನಾವಣೆ ಬೇರೆ ಬಂದಿರೋದ್ರಿಂದ ಕೊಲೆಯ ಹೊರತಾದಂಥ ಚರ್ಚೆಗಳು ಹೆಚ್ಚಾಗಿ ಕೊಲೆಗಾರನಿಗೆ ಶಿಕ್ಷೆ ಕೊಡಿಸ್ಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕಾದ ಸ್ಥಿತಿ ಇದೆ, ಅದನ್ನು ಮಾಡ್ತಾ ಇಲ್ಲ. ಈಗ ನೋಡಿ, ಕೊಲೆ ನಡೆದಿದೆ, ಇಷ್ಟು ದಿನ ಆಯಿತು. ಆದರೆ ಈಗೇನಾಯಿತು, ಪ್ರತಿಯೊಬ್ಬರು ಮಾಧ್ಯಮದವರು, ನಮ್ಮ ಮಾಧ್ಯಮದವರು ಇದರಲ್ಲಿ ಹೆಚ್ಚು ಶಾಮೀಲಾಗಿದ್ದಾರೆ. ಯಾಕೆಂದರೆ ಮಾಧ್ಯಮದವರ ಮೂಲಕನೇ ಎರಡೂ ಪಾರ್ಟಿಯವರು ತಮ್ಮ ಸಮರ್ಥನೆಗಳನ್ನು ಮಾಡ್ತಾಯಿದ್ದಾರೆ. ಈ ಮಾಧ್ಯಮದವರು ಮಧ್ಯದಲ್ಲಿ ನಿಂತು ಕೊಲೆಗಾರನಿಗೆ ಶಿಕ್ಷೆ ಕೊಡಿಸುವುದ್ರ ಬಗ್ಗೆ ಯೋಚನೆ ಮಾಡೋದ್ರ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು. ಆದರೆ ಇಲ್ಲಿ ನಾವು ಹೆಚ್ಚು TRP ಮೇಲೋ ಮತ್ತೇನೋ ಕಣ್ಣಿಟ್ಟು ನಾವು ಸುದ್ದಿಯನ್ನು ಮಾಡ್ತಾಯಿದ್ದೇವೆ. ಕೊಲೆಗಾರನ ತಂದೆ ತಾಯಿಯನ್ನು ಭೇಟಿ ಮಾಡ್ತಾಯಿದ್ದೇವೆ, ಕೊಲೆಯಾದವಳ ತಂದೆ ತಾಯಿಯನ್ನು ಭೇಟಿ ಮಾಡ್ತಾಯಿದ್ದೇವೆ. ಇವೆಲ್ಲ ಚರ್ಚೆಗಳು ಆಗ್ತಾ ಕೊನೆಗೆ ಒಂದು ದಿನ ಈಗ ನೋಡಿ, ಹಾಗಾದರೆ ಈಗ ಅವರಿಬ್ಬರ ನಡುವೆ ಇರುವಂಥ ಖಾಸಗಿ ಸಂಗತಿಗಳನ್ನೆಲ್ಲ ಲೀಕ್ ಮಾಡೋರು ಯಾರು? ಪೊಲೀಸರೇ ಅಲ್ವಾ? ಪೊಲೀಸರು ಅಂದರೆ ಸರ್ಕಾರದ ಹಲ್ಲುಗಳವರು. ಎಲ್ಲದಕ್ಕೂ ಸತ್ರೂ ಬೇಕು, ಅವರು ಇದ್ರೂ ಬೇಕು, ನಮಗೆ ರಕ್ಷಣೆಗೂ ಬೇಕು, ಮುಗಿಸ್ಲಿಕ್ಕೂ ಬೇಕು. ಈಗೇನಾಗಿದೆ ಅಂದರೆ, ಸರ್ಕಾರದ ಕೈಯಲ್ಲಿ ಪೊಲೀಸರು ಇರೋದ್ರಿಂದ ಮಾಧ್ಯಮಗಳು ಜೊತೆಗೆ ಇದ್ದು BJPಯವರು ಒಂದು ಕಡೆ ಮಾಡ್ತಾಯಿದ್ದಾರೆ, ಕಾಂಗ್ರೆಸ್ನವರು ಮತ್ತೊಂದು ಕಡೆ ಮಾಡ್ತಾಯಿದ್ದಾರೆ. ಆದ್ದರಿಂದ ನನ್ನ ಪ್ರಕಾರ ನೇಹಾಳ ಸಾವಿಗೆ ನ್ಯಾಯ ಕೊಡಬೇಕು ಅಂದರೆ ಈ ಸಾವು ನ್ಯಾಯವೇ ಅಂತ ಪ್ರಶ್ನೆಯನ್ನು ಇಟ್ಟುಕೊಂಡು ಚರ್ಚೆಯ ಜೊತೆಗೆ ಸಾಕ್ಷ್ಯಾಧಾರಗಳನ್ನು ಇಟ್ಟು ಕೊಲೆಗಾರನಿಗೆ ಶಿಕ್ಷೆ ಮಾಡುವಂತೆ ನಾವು ಮಾಡಬೇಕು. ಅದಕ್ಕೆ ಪೂರಕವಾಗಿ ನೀವು ಮತ್ತೇನು ಕೇಳ್ತೀರಿ ಹೇಳಿ? ಅಂದರೆ ಈಗ
ರಾಜಕೀಯ ಬಣ್ಣ ನೋಡಿ, ಒಂದು ಕಡೆ ಏನಾಗ್ತಾ ಇದೆ ಅಂದ್ರೆ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷದವರು ಇದು ಲವ್ ಜಿಹಾದ್ ಅಲ್ಲ ಅಂತಾರೆ, ಬಿಜೆಪಿ ಅವರು ಏನ್ ಮಾಡ್ತಾ ಇದ್ದಾರೆ ಇದನ್ನ ಲವ್ ಜಿಹಾದ್ ಅಂತ ಹೇಳಿ ಅದನ್ನ ಕೊಲೆಗೆ ಒಂದು ಇದನ್ನು ಕೊಡ್ತಾ ಇದ್ದಾರೆ, ಲವ್ ಜಿಹಾದ್ ಆಗ್ತಾ ಇದೆ ಅಂತ. ಅದಕ್ಕೆ ಇವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೌದಲ್ಲ ಇದು ಲವ್ ಜಿಹಾದ್ ಅಲ್ಲ, ಇವರ ಪ್ರೇಮ ಪ್ರಕರಣ ಅಂತ ಹೇಳ್ಕೊಂಡು ಅವರ ಖಾಸಗಿ ಸಂಗತಿಗಳನ್ನ ನೀವು ಹೇಳಿದ್ರಿ ಆ ವಾಟ್ಸ್ಆ್ಯಪಿನ ಸ್ಕ್ರೀನ್ ಶಾಟ್ಗಳನ್ನೆಲ್ಲ ಏನ್ ಮಾಡ್ತಾ ಇದ್ದಾರೆ ಅದನ್ನ ಸರಿ ಬಿಡ್ತಾ ಇದ್ದಾರೆ. ಅಂದ್ರೆ ಇದು ಸಮರ್ಥನೆ, ಅಲ್ಲಿ ಇದು ಲವ್ ಜಿಹಾದ್ ಅಲ್ಲ ಅಂತ ತೋರಿಸಬೇಕಾಗಿದೆ ಅವರಿಗೆ, ಅದು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಆ ತರ ಒಂದು ಬಣ್ಣವನ್ನ ಹಚ್ತಾ ಇದ್ದಾರೆ. ಇದು ಸರಿನಾ? ಇದು ಯಾವ ಪಕ್ಷ ಯಾರು ಆಗಿರ್ಲಿ, ಅಲ್ಲಿ ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ ಆಗಿರ್ಲಿ, ನಮಗೆ ಇಲ್ಲಿ ಪಕ್ಷ ಮುಖ್ಯ ಅಲ್ಲ. ಸೊ ಈ ತರ ಮಾಡ್ತಾ ಇದ್ದಾರೆ, ಇದನ್ನ ಹೊರತಾಗಿ ನಾವು ನೋಡ್ಬೇಕಾಗಿದೆ ಮಾನವೀಯತೆ ದೃಷ್ಟಿಯಿಂದ. ಸೊ ಇದ್ರ ಬಗ್ಗೆ ನೀವು ಏನು? ನನ್ನ ಇದ್ರ ಪ್ರಕಾರ ನೋಡಿ, ಈ ಕಳೆದ ಕೆಲವು ತಿಂಗಳ ಹಿಂದೆ ಉಡುಪಿಯಲ್ಲಿ ಒಬ್ಬ ಮನುಷ್ಯ ಬಂದು, ನೀವು ಅದನ್ನ ಅವನ ಹಿಂದೂ ಮುಸ್ಲಿಂ ಕುಟುಂಬದ 4 ಜನರ ಅಮಾಯಕರನ್ನು ಕೊಂದ. ಆವಾಗ ಇಷ್ಟೆಲ್ಲ ಚರ್ಚೆಗಳು ಹೆಚ್ಚಾಗಲೇ ಇಲ್ಲ. ಈಗ ಚುನಾವಣೆ ಬರ್ತಾ ಇರೋದ್ರಿಂದ ಎಲ್ಲದಕ್ಕೂ ರಾಜಕೀಯ ಬಣ್ಣವನ್ನು ಕಟ್ಟುವವರ ಗುಂಪೇ ಪ್ರತಿಪಕ್ಷದಲ್ಲೂ ಇದೆ. ಒಂದೊಂದು ಪಕ್ಷದಲ್ಲಿ ಒಂದೊಂದು ಹೇಳಿಕೆಯನ್ನ, ಚಿತ್ರಗಳನ್ನ ವಿಡಿಯೋ ಮಾಡಿ ವೈರಲ್ ಮಾಡುವ ಒಂದು ಪಂಗಡನೇ ಇದೆ. ಅದರಲ್ಲಿ ವೈರಲ್ ಮಾಡುವುದು ಒಂದು ದೊಡ್ಡ ಕಸುಬಾಗ್ಬಿಟ್ಟದೆ. ಅದನ್ನ ಮಾಡುವವನಿಗೆ ಬಹಳ ದುಡ್ಡು ಕೊಡ್ತಾರಂತೆ. ಆದ್ದರಿಂದ ಈಗಾಗಿ ಏನಾಗಿದೆ ಅಂದರೆ, ಸತ್ಯವನ್ನು ಸುಳ್ಳಾಗಿ, ಸುಳ್ಳನ್ನು ಸತ್ಯವಾಗಿ ತೋರಿಸುವಂಥ ಕಲೆಯನ್ನು ಕರಗತ ಮಾಡ್ಕೊಳ್ಳೋರಿಗೆ ತುಂಬ ಬೆಲೆ ಈಗ ಇದೆ. ಬೇಂದ್ರೆಯವರು ಒಂದು ಕಡೆ ಬರೆದಿದ್ರು, ವೈದ್ಯರೇ, 56ನೇ ಇಸ್ವಿಯಲ್ಲಿ ಬರೆದ ಈ ಮಾತುಗಳು ಇವತ್ತು ವಿಶ್ವಮಟ್ಟದಲ್ಲೂ ನಿಜ ಆಗ್ತಾ ಇದೆ. ಆ ಕವಿತೆಯ ಸಾಲನ್ನು ನಿಮಗೆ ಹೇಳ್ತೇನೆ. ನಾವು ಪೂಜಿಸುತ್ತಿಹುದು ಹೊಟ್ಟೆ ಕಿಚ್ಚು. ಈಗಿರೋರು ನಾವು ಬಹಳ ಜನ, ಅದು ಕೌಟುಂಬಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ನಾವು ಪೂಜಿಸುತ್ತಿಹುದು ಹೊಟ್ಟೆ ಕಿಚ್ಚು. ನೀವು ಬೆಳೆಬಾರ್ದು, ನಾ ಮಾತ್ರ ಬೆಳೆಬೇಕು ಅನ್ನೋದು. ನಾವು ಪೂಜಿಸುತ್ತಿಹುದು ಹೊಟ್ಟೆ ಕಿಚ್ಚು, ಬೇರೆ ಎನ್ನುವುದೇಕೆ ಬೆಂಕಿ ಹಚ್ಚು. ಕೊಲ್ಲುವುದು ಸಾಯುವುದು ಇದೇ ಕಾಯಕ, ತಲೆಗೆ ಬೆಲೆ ಎಷ್ಟು ಎಂದು ಕೇಳುವ ನಾಯಕ ಅಂತ. ಇವತ್ತು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ದೆಹಲಿವರೆಗೂ ಒಬ್ಬನ ತಲೆ ತೆಗೆದ್ರಿಷ್ಟು, ಮುಗಿಸಿದ್ರಿಷ್ಟು, ಸಾಮಾಜಿಕವಾಗಿ ಅವನನ್ನು ಮುಗಿಸಿದ್ರಿಷ್ಟು, ಹೀಗೆ ಪ್ರತಿಯೊಂದರಲ್ಲೂ ಇನ್ನೊಬ್ಬನನ್ನು ಕೊಲೆ ಮಾಡುವ ಕೈಂಕರ್ಯದಲ್ಲೇ ಅನೇಕ ಜನ ಕೃತಾರ್ಥ ಆಗ್ತಾ ಇದ್ದಾರೆ. ಆದ್ದರಿಂದ ಈ ನೇಹ ಪ್ರಕರಣಕ್ಕೆ ಮತ್ಯಾವ ಬಣ್ಣವನ್ನು ಬಳಿಯಿದೆ. ಇಲ್ಲಿ ಹಿಂದೂ ಮುಸ್ಲಿಂ ಅನ್ನು ಮುಖ್ಯ ಅಲ್ಲ. ಕೊಲೆ ಆಗಿದ್ದು ಪಾಪಿ ಕೊಲೆ ಮಾಡಿದವರು ಶಿಕ್ಷೆ ಆಗಬೇಕು. ಮತ್ತೆ ಈ ತರ ಕೊಲೆ ಆಗದೆ ಅಂತ ನೋಡ್ಕೊಳ್ಳೋದಕ್ಕೆ ನಾವೇನು ಮಾಡಬೇಕು ಅನ್ನೋ ಮುಂದಾಲೋಚನೆಗಳನ್ನು ಮಾಡಿಕೊಂಡು ಸರ್ಕಾರ, ಉಭಯ ಪಕ್ಷದವರು, ಸಮಾಜದವರು ಸೇರ್ಕೊಂಡು ತೀರ್ಮಾನ ಮಾಡಬೇಕು. ಈಗ ನೋಡಿ, ಅವರು ಪಶ್ಚಾತ್ತಾಪ ಪಟ್ಟಿದ್ದಾರೆ. ಅವ್ರ ತಂದೆ ತಾಯಿ ಕೈಯಲ್ಲಿದ್ಯಾ ಮಗನ ಹತ್ರ ಏನು ಕೊಲೆ ಮಾಡಿಸ್ಬೇಕು ಅಂತ ಅವರಿಗಿದ್ಯಾ? ಇಲ್ಲ. ಹೌದು, ಅವರಿಬ್ಬರ ಪ್ರೇಮ ಇದೆಯೋ ಇಲ್ವೋ ಅದು ಅವ್ರಿಗೆ ಗೊತ್ತುಂಟು. ಆದರೆ ಇದರ ನಡುವೆ ನಾವು ಕೊಲೆಯಾದವಳಿಗಾಗಿ ಕಂಬನಿ ಮಿಡಿದು ಅವಳಿಗೆ ನ್ಯಾಯ ಕೊಡಿಸ್ಬೇಕು ಅಂದರೆ ಅವನಿಗೆ ಶಿಕ್ಷೆ ಆಗಬೇಕು. ಅದಕ್ಕೆ ಪೂರಕವಾದ ವಾತಾವರಣವನ್ನು, ಸಾಕ್ಷ್ಯಾಧಾರವನ್ನು ನ್ಯಾಯಾಲಯಕ್ಕೆ ಕೊಟ್ಟು ನ್ಯಾಯಾಲಯಕ್ಕೆ ಬಿಡಬೇಕು. ಖಂಡಿತ ಹೌದು. ಇದನ್ನು ಸಾರ್ವಜನಿಕ ರೀತಿಯಲ್ಲಿ ಮಾಡಿಕೊಂಡು ಇಷ್ಟು ದೊಡ್ಡ ಹಗರಣ ಮಾಡಿಕೊಂಡು ಈ ಒಂದು ಚುನಾವಣೆ ಒಂದು ಪ್ರಜ್ಞಾವಂತರು ಸೇರಿ ಮತ ಚಲಾಯಿಸಿ ದೇಶದ ಭವಿಷ್ಯ ಇರುವಂಥ ಕಾಲದಲ್ಲಿ ಆ ಕೊಲೆ ಪ್ರಕರಣವನ್ನೇ ಮುಂದಿಟ್ಕೊಂಡು ಅದನ್ನೇ ತಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಬಳಸ್ತಾ ಇರುವಂಥದ್ದು ತಪ್ಪೋದು. ಹೌದು, ಅದನ್ನೇ ನಾನು ಹೇಳ್ತಾ ಇರುವಂಥದ್ದು. ಅಲ್ಲಿ ಅವಳಿಗೆ ನ್ಯಾಯ ಸಿಗತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರ ಒಂದು ಆಟೋಟ ಇದೇ ಜಾಸ್ತಿ ಆಗಿದೆ, ಒಂದು ರಾಜಕೀಯ ಆಟಗಳೇ ಒಂದು ಜಾಸ್ತಿ ಆಗಿದೆ ಅಂತ ನಮಗೆ ಕಂಡು ಬರ್ತಾ ಇದೆ ಇದನ್ನ ನೋಡ್ತಾ ಇದ್ದಾಗ ಪ್ರಕರಣಗಳನ್ನ. ಯಾಕೆಂದ್ರೆ ಅವರ ಖಾಸಗಿ ವಿಷಯಗಳನ್ನೆಲ್ಲ ಹೇಳುವಂತ ಅವಶ್ಯಕತೆನೇ ಇರಲಿಲ್ಲ ಅಲ್ಲಿ. ಯಾಕೆ ಬೇಕು? ಯಾಕೆಂದ್ರೆ ಅವಳು ಆಲ್ರೆಡಿ ಸತ್ತು ಹೋಗ್ಬಿಟ್ಟಿದ್ದಾಳೆ. ಅಲ್ಲಿ ಸತ್ತು ಹೋದವಳನ್ನ ಮತ್ತೆ ಸಾಯಿಸುವಂತ ಒಂದು ಕ್ರಿಯೆ ಇದು. ಯಾಕೆಂದ್ರೆ ಅವರ ತಂದೆ ತಾಯಿಗಳು ಮತ್ತೆ ಆ ನೋವಿಂದ ಹೊರಗೆ ಬರಕ್ ಆಗ್ತಾ ಇಲ್ಲ, ಅವರು ಅದು ಕಷ್ಟಪಡ್ತಾ ಇರಬೇಕಾದ್ರೆ ಅವಳ ಚಾರಿತ್ರ್ಯ ವಧೆಯನ್ನ ಮಾಡಿ ಮತ್ತಷ್ಟು ಇದನ್ನ ಕೊಡುವಂತದ್ದು. ಅಂದ್ರೆ ಇವರಿಗೆ ತಮ್ಮ ರಾಜಕೀಯ ಇದು ಚೆನ್ನಾಗಿದ್ರೆ ಮುಗೀತು, ಹೌದು, ಉಳಿದವರು ಏನಾದ್ರು ಆಗ್ಲಿ ಹಾಳಾಗೋಗ್ಲಿ ಅಂತ. ಸೊ ಹಾಗಾಗಿ ಈ ತರ ಆಗ್ಬಾರ್ದು. ನೀವು ಹೇಳ್ದಾಗೇನೆ ಅಲ್ಲಿ ಮೊದಲು ಏನಾಗ್ಬೇಕು ಅಂದ್ರೆ ಆ ಸಾವಿಗೆ ನ್ಯಾಯ ಸಿಗಬೇಕು ಅಷ್ಟೇ. ಅಲ್ಲಿ ಧರ್ಮದ ಹೊರತಾಗಿ ಅವರು ವಿಚಾರ ಮಾಡಬೇಕು ಅನ್ನುವಂಥದ್ದು. ಈಗ ನ್ಯಾಯ ಏನು ದೊಡ್ಡ ಸಂಗತಿ ಏನಿದೆ ಅಂದ್ರೆ, ನಾನಿ ಪಾಲ್ಕೆವಾಲ ಅಂತ ದೊಡ್ಡ ಒಬ್ಬರು ವಕೀಲರಿದ್ದರು. ಅವರು ವಿ ಇಂಡಿಯನ್ಸ್ ಅಂತ ಒಂದು ಪುಸ್ತಕದಲ್ಲಿ ಬರೀತಾರೆ. ಒಂದು ಮಾತು ತುಂಬ ಚೆನ್ನಾಗಿದೆ. ಅದು ಇವತ್ತು ಕೂಡ ನಮಗೆ ಅನ್ಯಾಯ ಆದಾಗ, ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಸಿಗದೇ ಹೋದಾಗ ತುಂಬ ಆ ಸಾಲುಗಳು ನೆನಪಾಗ್ತದೆ. ಅದು ಈ ಸಂದರ್ಭದಲ್ಲಂತೂ ತುಂಬ ನೆನಪಾಗ್ತದೆ. ಏನಂದರೆ, ವಿ ಆರ್ ಹ್ಯಾವಿಂಗ್ ಟು ಮೆನಿ ಲಾಸ್ ಆ್ಯಂಡ್ ಟು ಲಿಟ್ಲಿ ಜಸ್ಟಿಸ್.
ವಿ ಆರ್ ಹ್ಯಾವಿಂಗ್ ಟು ಮೆನಿ ಗೌರ್ಮೆಂಟ್ಸ್ ಆ್ಯಂಡ್ ಟು ಲಿಟ್ಲ್ ಅಡ್ಮಿನಿಸ್ಟ್ರೇಷನ್. Yes. ವಿ ಆರ್ ಹ್ಯಾವಿಂಗ್ ಟು ಮೆನಿ ಪಬ್ಲಿಕ್ ಸರ್ವೆಂಟ್ಸ್ ಆ್ಯಂಡ್ ಟು ಲಿಟ್ಲ್ ಪಬ್ಲಿಕ್ ಸರ್ವಿಸ್. ನಿಜ, ನೋಡಿ, ನಿಜ ನಿಜ. ಇವತ್ತು ಸಾವಿರಾರು ಕಾನೂನುಗಳಿದೆ, ಅವು ನ್ಯಾಯ ಮಾತ್ರ ಕೊಡ್ತಾ ಇಲ್ಲ. ನ್ಯಾಯ ಮಾತ್ರ ಕೊಡ್ತಾರೆ. ಸರ್ಕಾರಿ ಕಚೇರಿಗಳಲ್ಲಿ ಕೋಟಿ ಕೋಟಿ ರೂಪಾಯಿ ದುಡಿಯುವಂಥ ಸರ್ಕಾರಿ ನೌಕರರು, ಸಾರ್ವಜನಿಕರ ಸೇವಕರಿದ್ದಾರೆ. ಅವ್ರು ಎಷ್ಟು ನಿಯತ್ನಿಂದ ಸಾರ್ವಜನಿಕರ ಸೇವೆ ಮಾಡ್ತಾ ಇದ್ದಾರೆ? ಇಲ್ಲ. ದಿನಕ್ಕೊಂದು ಮುಖ್ಯಮಂತ್ರಿ ಬರ್ತಾನೆ ಈ ದೇಶದಲ್ಲಿ, ಆದರೆ ಆಡಳಿತ ಮಾತ್ರ ಆಗೋದಿಲ್ಲ, ಶಾನುಭೋಗ ಬದಲಾಗೋದಿಲ್ಲ. ಅಂದರೆ ಇವೆಲ್ಲದರ ಏಕಸೂತ್ರದಲ್ಲಿ ಇರಬೇಕಾದ ನ್ಯಾಯದ ಬದ್ಧತೆ, ನ್ಯಾಯದ ಶಿಸ್ತು, ನ್ಯಾಯದ ಕಾಳಜಿ ಅವರಿಗೆ ಮುಖ್ಯ ಆಗೋದಿಲ್ಲ. ನಮ್ಮ ಜಾತಿಗಳು, ನಮ್ಮ ಧರ್ಮಗಳು, ನಮ್ಮ ಪ್ರಾಂತ, ಭಾಷೆ, ಸಾವಿರ ರೀತಿಯಲ್ಲಿ ಒಡೆದು ಹೋದ ನಾವೆಲ್ಲ ನ್ಯಾಯದ ಸಂದರ್ಭದಲ್ಲಿ ಬಂದಾಗ ನಾವು ಹೇಳಿದ್ದೇ ನ್ಯಾಯ ಅಂತ ತಿಳ್ಕೊಂಡು ಬಿಡ್ತೇವೆ ನಾವು. ಇದರಿಂದಾಗಿ ಮೂಲಭೂತವಾಗಿ ಅನ್ಯಾಯಕ್ಕೊಳಗಾದವನಿಗೆ ನ್ಯಾಯ ಸಿಗ್ತಾ ಇಲ್ಲ. ಈ ಸಂದರ್ಭದಲ್ಲೂ ಕೂಡ ಹಾಗೇ ಆಗಿದೆ. ಅಷ್ಟು ನೀವು ಆ CCTV ಫುಟೇಜ್ ನೋಡಿ, ಚೂರಿ ಹಾಕಿ ಪ್ರಾಣಿ ನಮೂನೆ ಒಬ್ಬ ಹೆಣ್ಣು ಮಗಳನ್ನು ಕೊಂದಿದ್ದಾನೆ. 9 ಬಾರಿ ಚಾಕು ಹಾಕಿ, ಅಲ್ಲ ಎಷ್ಟು ಬಾರಿ ಕೊಂದಿದ್ದಾರೆ. ಆದರೆ ಆ ಜೀವವನ್ನು ಕೊಲ್ಲುವಾಗ ಅವನ ಪ್ರೀತಿ ಎಲ್ಲೋಯ್ತು? ಸಾಯುವ ಅವಳ ಆಕ್ರಂದನ ಅದು ಎಲ್ಲಿ ಬರೀ CCTV ಫುಟೇಜ್ ಆಗಿ ಉಳಿದಿದೆಯಾ? ಈಗ ಅದನ್ನೆಲ್ಲ ವೈಭವೀಕರಿಸಿ ಕೆಲವರು ರೋಮಾಂಚನ ಪಡ್ತಾ ಇದ್ದಾರೆ, ಕೆಲವರು ಅಳುತ್ತಾ ಇದ್ದಾರೆ, ಕೆಲವರು ಪ್ರತಿಭಟಿಸ್ತಾ ಇದ್ದಾರೆ, ಪ್ರತಿಕ್ರಿಯೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಆದರೆ ಕೊನೆಗೂ ಪಾಯಾಜನಿಗೆ ಬಿಡುಗಡೆ ಆಗ್ತದಾ ಅಥವಾ ಪಾಯಾಜನಿಗೆ ಶಿಕ್ಷೆ ಸಿಗ್ತದಾ ಅನ್ನೋದೇ ಈಗ ಮುಂದಿನ ಪ್ರಶ್ನೆ ಆಗಿದೆ. ಆದ್ದರಿಂದ ಇದನ್ನು ಕೊಡುವುದು ನಿಜವಾದ ನ್ಯಾಯ ಇರುವಂಥ ನ್ಯಾಯಾಧೀಶರು, ರಾಜಕಾರಣಿಗಳು, ಅಧಿಕಾರದಲ್ಲಿರುವವರು, ಈ ಘಟನೆಗೆ ಸಂಬಂಧಿಸಿದವರು. ನಾವು ಯಾರು ದ್ವೀಪಗಳಲ್ಲ ಸ್ವಾಮಿ. ನಾವು ವಿ ಆರ್ ನಾಟ್ ಎನ್ ಐಲ್ಯಾಂಡ್ಸ್. ಪ್ರತಿ ಮನುಷ್ಯನೂ ಇನ್ನೊಬ್ಬನಿಗೆ ಸಂಬಂಧ ಇರುವ ಮನುಷ್ಯನಾಗಿರ್ತಾನೆ. ಯಾಕೆಂದರೆ ನಿಮ್ಮಿಂದಾಗಿ ನಾವು ಊಟ ಮಾಡ್ತಾ ಇರ್ತೇವೆ, ನಿಮ್ಮಿಂದಾಗಿ ನೀವು ಯಾರೋ ಮಾಡಿದ ಚಪ್ಪಲಿಯನ್ನು ಧರಿಸ್ತಾ ಇರ್ತೇವೆ, ಯಾರೋ ಬೆಳೆದ ತರಕಾರಿಯನ್ನು ತಿಂತಾ ಇರ್ತೇವೆ. ಪ್ರತಿ ಮನುಷ್ಯನು ಇನ್ನೊಬ್ಬನ ಮನುಷ್ಯನ ಜೊತೆ ಸಂಬಂಧ ಹೊಂದಿರ್ತಾನೆ. ಈ ಭಾವನೆಯನ್ನು ಇಟ್ಟುಕೊಂಡು ಹೋದರೆ ಖಂಡಿತವಾಗಿ ಪ್ರೀತಿಗೆ ಒಂದು ಜವಾಬ್ದಾರಿ ಬರ್ತದೆ. ಜವಾಬ್ದಾರಿಯಿಂದ ಪ್ರೀತಿಸುವ ಕೊಲೆ ಮಾಡಿಬಿಡ್ತಾನ? ಇಲ್ಲ, ಕೊಲೆ ಮಾಡಲ್ಲ. ತಂದು ಮಾತ್ರ ಆಗಬೇಕು ಅಂತ ಬಯಸುವವನು ಏನು ಮಾಡ್ತಾನೆ? ಅವನು ಆಗ ಅವನು ಏನು ಮಾಡ್ತಾನೆ? ಪ್ರೀತಿಯನ್ನು ಬದಿಗೆ ಸರಿಸಿ ಪಾಪಿ ಆಗ್ತಾನೆ. ಈಗ ಮಾಡಿದ್ದದೇ ಕೆಲಸ. ಹೌದು ಸರ್. ಈಗ ನೋಡಿ, ಇದೀಗ ಇತ್ತೀಚೆಗೆ ಇಂತಹ ಕೊಲೆಗಳು ಜಾಸ್ತಿ ಆಗ್ತಾ ಇವೆ. ಹೌದು. ಪ್ರೀತಿ ನಿರಾಕರಣೆ ಮಾಡಲು ಅಂತ ಹೇಳಿ ಮುಖಕ್ಕೆ ಆಸಿಡ್ ಹಾಕೋದಿರ್ಬೋದು, ಹೌದು, ಅದೇ ಈ ತರ ಚಾಕು ಹಾಕಿ ಸಾಯಿಸೋದಿರ್ಬೋದು, ಅಥವಾ ಅವರ ಮಾನವನ್ನ ಹರಾಜು ಹಾಕೋದಿರ್ಬೋದು, ಅಥವಾ ಮತ್ತೇನೋ ಒಂದು ಟೋಟಲಿ ಅವ್ರಿಗೆ ಏನು ಸಮಸ್ಯೆ ಮಾಡೋದು ಆ ಥರ ಸಮಸ್ಯೆಗಳು ಮಾಡುವಂಥದ್ದು ನಡೀತಾ ಇದೆ. ಸಾಕಷ್ಟು ಅಪರಾಧ ಕೃತ್ಯಗಳು ನಡೆದಿವೆ. ಅದೆಷ್ಟೋ ಆಸಿಡ್ ಪ್ರಕರಣಗಳಿವೆ, ಆಸಿಡ್ ಹಾಕಿದ ಪ್ರಕರಣಗಳು ಇದೆ, ಈ ತರ ಕೊಲೆ ಮಾಡಿದ ಪ್ರಕರಣಗಳು ಇವೆ. ಯಾಕೆ ಇದು ಈ ತರ ನಡೀತಾ ಇದೆ? ಇದಕ್ಕೆ ಕಾರಣ ಅಥವಾ ನಮ್ಮ ಕಾನೂನು ವ್ಯವಸ್ಥೆ ಬಿಗಿಯಾಗಿಲ್ದೇ ಇರೋದೇ ಕಾರಣನಾ ಅಥವಾ ಇನ್ನೇನಾದ್ರು ಬೇರೆ ಕಾರಣ ಇದೆಯಾ? ನನ್ನ ಪ್ರಕಾರ ನೋಡಿ, ಗಂಡು ಹೆಣ್ಣು ಇಲ್ಲದೆ ಜಗತ್ತಿಲ್ಲ. ಹೌದು. ಈಗ ಪ್ರೀತಿಸಿದ ಹೆಣ್ಣಿಗೆ ಕೊಲೆ ಮಾಡುವ, ಅನ್ಯಾಯ ಮಾಡುವ ಗಂಡಸರು ಎಷ್ಟು ತುಂಬಿದ್ದಾರೋ, ಪ್ರೀತಿಸುವ ಗಂಡಸಿಗೆ ಅನ್ಯಾಯ ಮಾಡುವ ಹೆಂಗಸರು ಬೇಕಾದಷ್ಟು ಜನ ಹೆಣ್ಣು ಮಕ್ಕಳು ತುಂಬಿದ್ದಾರೆ. ಅವರು ಈಗ ನೋಡಿ, ಇವನು ಕೊಲೆ ಮಾಡ್ದ, ಅನೇಕ ಜನ ಹೆಣ್ಣು ಮಕ್ಕಳು ಪ್ರೀತಿಸುವಂಥ ಗಂಡನ ಇಡೀ ಜೀವನವನ್ನೇ ಹಾಳು ಮಾಡಿದವರು ಇಲ್ವಾ? ಕೇಸ್ ಹಾಕಿದ್ರೆ ಮುಗೀತಲ್ಲ. ಅಲ್ಲ, ಆದ್ರೂ ಕೆಲವೊಂದು ಅದು ಭಾವನಾತ್ಮಕವಾದ ಸಂಗತಿಯಾಗಿರ್ತದೆ, ಸಾಕ್ಷ್ಯಾಧಾರಗಳು ಇರುವುದಿಲ್ಲ. ಈಗ ನೇಹ ಕೊಲೆಯಾದ ಮೇಲೆ ಸಾಕ್ಷ್ಯಾಧಾರಗಳೆಲ್ಲ ಇದೆ ಅಂತ ಹೇಳ್ಕೊಂಡು ಪೊಲೀಸರು ತೋರಿಸ್ತಾ ಇದ್ದಾರೆ. ನಾವೆಲ್ಲ ತೋರಿಸಿ ಅವ ಹಾಗಿದ್ದ, ಇವ್ ಹೀಗಿದ್ದ, ಹಾಗಾಯ್ತಂತೆ, ಇವ್ ಹಾಗಾಯ್ತಂತೆ. ನೋಡಿ, ನೀವು ಟಿ ವಿಯನ್ನು ನೋಡಿದ್ರೆ ಗೊತ್ತಾಗ್ತದೆ. ಫಯಾಜ ಬಾಡಿ ಬಿಲ್ಡರ, ಅವನ ಸಂದರ್ಶಿಗಳು, ಅವ್ರ ಇಷ್ಟೆಲ್ಲ ನಮ್ಮನೆ ತೋರಿಸ್ತಾ ಇದ್ದಾರೆ. ಇದು ಯಾವ ರೋಮಾಂಚನಕ್ಕಾಗಿ ಇದೆಲ್ಲ ನಡೀತಾ ಇದೆ? ಕೊನೆಗೆ ಆ ತಂದೆ ತಾಯಿಗೋ, ಕಳ್ಕೊಂಡವರಿಗೋ, ಕೊಲೆ ಮಾಡಿದವರ ತಂದೆ ತಾಯಿಗೋ ಅವರಿಗೆ ನಿಜವಾಗಿ ಪಶ್ಚಾತ್ತಾಪ ಆಗಿದೆ. ಹಾಗಾದರೆ ಅವರಿಗೆ ಸಿಗೋದೇನು? ಇದು ಆದ್ದರಿಂದ ಮಾಧ್ಯಮದವರು ನೆತ್ತಿಗೆ ನಿಂತು ಈ ಉಳಿದ ಸಂಗತಿಗಳನ್ನು ಬಿಟ್ಟು ನ್ಯಾಯವಾಗಿ ಆ ಸತ್ತ ನೇಹಗೆ ನ್ಯಾಯ ಕೊಡಬೇಕು ಅನ್ನೋದಕ್ಕೆ ಬಹಳ ಪ್ರಮುಖವಾದಂಥ ಎಚ್ಚರಿಕೆಯನ್ನು ಮತ್ತು ಹೆಚ್ಚು ಒತ್ತನ್ನು ಕೊಡಬೇಕು. ಖಂಡಿತ ಸರ್. ಈಗ ನಾವು ಯಾಕೆ ಕೊಲೆಗಳೆಲ್ಲ ಈ ಥರ ಜಾಸ್ತಿ ಆಗ್ತಾ ಇದೆ, ಯಾಕೆ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅಂತ ನಾವು ಕೇಳಿದ್ದು, ಕಾನೂನು ವ್ಯವಸ್ಥೆ ಸರಿಯಾಗಿಲ್ವ ಹಾಗಾದರೆ ಅನ್ನುವಂಥದ್ದು ಪ್ರಶ್ನೆ. ನಾನು ಈಗಾಗಲೇ ಹೇಳಿದೆ, ಕಾನೂನು ಆ ಜಾರಿಗೆ ಬಂದಾಗ ಮಾತ್ರ ಕಾನೂನಾಗಿರ್ತದೆ. ಈಗ ನೋಡಿ, ನಮ್ಮ ಜನನೇ
ಇಷ್ಟೆಲ್ಲ ಹೋದಲ್ಲಿ ಗಲೀಜು ಮಾಡ್ತಾರೆ. ಇಂಡಿಯಾದಲ್ಲಿದ್ದರೆ ಗಲೀಜು ಮಾಡ್ತಾನೆ ಇರ್ತಾರೆ. ಹಾಗೆ ಹೇಳಿ ಸಿಂಗಾಪುರಕ್ಕೆ ಹೋಗಿ ಅಲ್ಲಿಲ್ಲ ಗಲೀಜು, ಅಲ್ಲಿ ಚಾಕ್ಲೇಟ್ ತೆಗೆದು ಒಳಗೆ ಹಾಕ್ಕೊಳ್ತಾರೆ, ಡಸ್ಟ್ಬಿನ್ ಎಲ್ಲಿದೆ ಅಲ್ಲೇ ತಗೊಂಡು ಹಾಕ್ತಾರೆ. ಅಂದರೆ ಇಲ್ಲಿ ಜಾರಿ ಮಾಡುವವರ ನಡುವೆ ಅದು ಜಾರು ಬಿದ್ದೋಗಿದೆ ಕಾನೂನು. ಅವ್ರ ಕಿಸೆಯಲ್ಲಿದೆ. ಅವನು ಬೇಕಾದವನಿಗೆ ಬುಕ್ ಮಾಡ್ತಾನೆ, ಬೇಕಾದವನು ಅದು ಹೇಳ್ತಾರಲ್ಲ. ನಮ್ಮ ಬಿ ವಿ ನಾಯ್ಕರು ಅಂತ ಒಬ್ಬರು ಸಂಸದರಿದ್ದರು, ಅವ್ರು ಹೇಳ್ತಿದ್ರು, ಅವ್ರು ಬರೆದಿದ್ರು ಒಂದ್ಸರಿ, ನಮ್ಮದು ಕಾನೂನೆಲ್ಲ ಏನಾಗಿದೆ ಅಂದರೆ ಕಾಯ್ದೆ, ವಾಯ್ದೆ, ಫಾಯ್ದೆ, ಈ ಸೂತ್ರದ ಮೇಲೆ ನಮ್ಮ ಜೀವನ ನಿಂತಿದೆ ಅಂತ. ಹೌದು, ಇವತ್ತು ಹಾಗೆ ಆಗಿದೆ ನೋಡಿ. ಪ್ರತಿಯೊಬ್ಬರಿಗೂ ಅವರು ಲಾಭ ಮಾಡ್ಕೊಳ್ಳೋದಕ್ಕೆ ಕಾಯ್ದೆ, ಹೌದು, ಅದಕ್ಕೊಂದು ವಾಯ್ದೆ, ಅದು ಎಲ್ಲದರ ಹಿಂದೆ ಇರುವುದು ಫಾಯ್ದೆ ಮುಂದಿಟ್ಕೊಂಡು ಕಾಯ್ದೆ, ವಾಯ್ದೆ ಎಲ್ಲ ನಡೀತದೆ. ಆದ್ದರಿಂದ ಇದಕ್ಕೆ ಅನುಷ್ಠಾನ ಮಾಡೋರು ಯಾರು? ಇದು ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು? ಸಾರ್ವಜನಿಕರು. ನಿಜವಾಗಿ ಹೇಳಬೇಕಾದ್ರೆ ಪ್ರಜ್ಞಾವಂತ ಸಾರ್ವಜನಿಕರು, ಜವಾಬ್ದಾರಿಯುತವಾಗಿ ಯೋಚಿಸುವವರು, ಜಾತಿ ಧರ್ಮ ಎಲ್ಲವನ್ನು ಮೀರಿ ನ್ಯಾಯ ಮತ್ತು ಮಾನವೀಯತೆಯನ್ನು ಮುಖ್ಯವಾಗಿಟ್ಟುಕೊಂಡು ಬದುಕುವ ಜನ ಮಾತ್ರ ಜಾಗೃತ ಜನ. ಎಟರ್ನಲ್ ವಿಜಿಲೆನ್ಸ್ ಈಸ್ ದಿ ಪ್ರೈಸ್ ಫಾರ್ ದಿ ಲಿಬರ್ಟಿ ಅಂತ ಹೇಳ್ತಾರಲ್ಲ. ಶಾಶ್ವತವಾಗಿ ಜಾಗೃತರಾಗಿದ್ದವರು ಮಾತ್ರ ಸ್ವಾತಂತ್ರ್ಯವಾದ ಬೆಲೆಯನ್ನು, ಕಾನೂನಿನ ಬೆಲೆಯನ್ನು ತಿಳ್ಕೊಳ್ಬಲ್ಲರು. ಮತ್ತು ಪ್ರಶ್ನಿಸುವುದರ ಜೊತೆ ಪ್ರತಿಭಟಿಸುವುದು, ಆ ಪ್ರತಿಭಟನೆ ಪ್ರಶ್ನೆಗಳ ಜೊತೆಗೆ ನಿಂತು ಪ್ರಜ್ಞಾಪೂರ್ವಕವಾಗಿ ಮಾಡುವ ಕೆಲಸಗಳಿಂದ ನಾವು ನ್ಯಾಯವನ್ನು ಕಾಯಬೇಕಾಗಿದೆ. ಅಂಥ ಕಾನೂನನ್ನು ಕೊಡಬೇಕು, ಅಂಥ ಕಾನೂನು ಆಚರಣೆಗೂ ಕೂಡ ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿದೆ. ಅದಕ್ಕೆ ಮಾಧ್ಯಮಗಳು ಜೊತೆಯಾಗಬೇಕಾಗಿದೆ. ಖಂಡಿತ ಹೌದು. ಸರಿ, ಈಗ ಮತ್ತೊಂದು ಏನು ಪ್ರಶ್ನೆ ಅಂದರೆ, ನೇಹಾಳ ತಾಯಿ ನಿನ್ನೆ ಒಂದು ಮಾಧ್ಯಮದ ಮುಂದೆ ಒಂದು ಹೇಳಿಕೆಯನ್ನು ಹೇಳಿದ್ರು. ಏನು ಅಂದರೆ BVB ಕಾಲೇಜು ಅದು ಸೇಫ್ಟಿ ಅಲ್ಲ ಅಂತ. ಲಕ್ಷಾಂತರ ರೂಪಾಯಿ ಅಡ್ಮಿಷನ್ ತಗೊಂತಾರೆ, ಫೀಸ್ ತಗೊಂತಾರೆ. ಆದ್ರೆ ಅಲ್ಲಿ ಏನಿದೆ ಅಂದ್ರೆ ಆ ಕಾಲೇಜಿನ ಒಂದು 3 ಕಡೆ ಗೇಟ್ ಇದೆ ಅಂತ. ಆ 3 ಕಡೆ ಎಲ್ಲಿ ಬೇಕಾದ್ರೂ ಯಾರು ಬೇಕಾದ್ರೂ ಬರ್ಬೋದು. ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇಲ್ಲ. ಯಾರು ಬಂದ್ರು, ಕಾಲೇಜಿಗೆ ಸಂಬಂಧಪಟ್ಟವ್ರು ಬಂದ್ರು ಅಥವಾ ಮತ್ತೆ ಯಾರು ಬಂದ್ರು ಅನ್ನೋದು ಗೊತ್ತಿಲ್ಲ. ಸೊ ಯಾರು ಬೇಕಾದ್ರೂ ಯಾವ ಟೈಮಿಗೆ ಬೇಕಾದ್ರೂ ಒಳಗೆ ಅಲ್ಲಿ ನುಗ್ಗೋದಿಕ್ಕೆ ಅವಕಾಶ ಇದೆ. ಸೊ ಆ ಥರ ಇದ್ದಿದ್ರಿಂದ, ಅಂದ್ರೆ ಆ ಥರ ಇದೆ. ಸೊ ಅದಕ್ಕಾಗಿ ನಮ್ಮ ಅಲ್ಲಿ ಇಂಥವ್ರು ಬಂದು ಈ ಥರ ಕೆಲಸಗಳನ್ನೆಲ್ಲ ಮಾಡಿ ಹೋಗ್ತಾರೆ. ಹಾಗಾಗಿ ನಮ್ಮ ಮಗಳ ಸಾವಿಗೂ ಅದು ಒಂದು ಪರೋಕ್ಷ ಕಾರಣ ಅನ್ನೋ ರೀತಿಯಲ್ಲಿ ಅವರು ತಾಯಿಯವರು ಹೇಳಿದರು. ಅಲ್ಲ, ಅದು ಸರಿಯಾಗಿದೆ. ಯಾಕೆಂದರೆ ನೋಡಿ, BVB ಇಂಜಿನಿಯರಿಂಗ್ ಕಾಲೇಜ್ ನಾನು ನೋಡಿದ್ದೀನಿ. ಅಲ್ಲೆಲ್ಲ ನಾವು ಹೋರಾಟ ಸಂಘಟನೆಗಳನ್ನೆಲ್ಲ ಮಾಡಿದ್ದೇವೆ. ನಾನು ಹೇಳೋದು ಏನಂದರೆ, ಪ್ರತಿಯೊಂದು ಸಂಸ್ಥೆಗೂ ಅದರದ್ದೇ ಆದ ಭದ್ರತಾ ವ್ಯವಸ್ಥೆ. ಬರೀ CCTV ಕ್ಯಾಮರಾ ಇಟ್ಟುಕೊಂಡು ಮಾತ್ರಕ್ಕೆ ಕಾನೂನು ರಕ್ಷಣೆ ಆಗೋದಿಲ್ಲ. ಈಗ ಅದರಿಂದಲೇ ಒಂದು ಮುಖ್ಯವಾದ ಪ್ರೂಫ್ ಸಿಕ್ಕಿದೆ ಅವರಿಗೆ, ಅಲ್ಲ ಮಾತೇ ಇಲ್ಲ. ಆದರೆ ಅದನ್ನು ತಡೆಯೋದಕ್ಕೆ ನೀವು ಅವಳು ತಾಯಿ ಹೇಳಿದ ಹಾಗೆ ನೋಡಿ, ಅಷ್ಟು ದೊಡ್ಡ ಕಾಲೇಜ್ನಲ್ಲಿ 6 ಲಕ್ಷ ರೂಪಾಯಿ ಫೀಸು, ಒಂದು ಗೇಟ್ ಇಟ್ಕೊಂಡು ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಏನಿದ್ದಾರೆ, ಸೆಕ್ಯೂರಿಟಿ ಗಾರ್ಡ್ ಕನಿಷ್ಠ ಏನೂ ಇಲ್ಲ. ಅಂದರೆ ಹಂತದಲ್ಲೂ ಈಗ ನೋಡಿ, ನಮ್ಮ ಪಬ್ಲಿಕ್ನಲ್ಲಿ ಯಾರು ಏನು ಮಾಡಿ ಹೋಗ್ತಾರೆ ಯಾರಿಗೆ ಗೊತ್ತಾಗ್ತದೆ. ಈಗ ನೋಡಿ, ಎಲ್ಲ ಕಡೆ ಶಾಲೆಯಲ್ಲೂ ಕೂಡ CCTV ಇಟ್ಟಿದ್ದಾರೆ. ಈಗ ಪ್ರತಿ ಇಟ್ಟಿದ್ದಾರೆ. ಹಾಗೇಳಿ CCTV ಇಟ್ಟಿದ್ದಾರೆ ಅಂತ ಕ್ರೈಮ್ ಕಡಿಮೆ ಆಗಿದೆಯಾ? ಕಡಿಮೆ ಆಗಿಲ್ಲ, ಇನ್ನೂ ಹೆಚ್ಚಾಗ್ತಾ ಇದೆ. CCTV ತಿರುಗಿಸು ಒಡೆದುಕೊಂಡು ಮಾಡೋರು ಇದ್ದಾರೆ. ಹೌದು. ಈಗ ಆ ಸರಿ ಗೊತ್ತಾಯಿದೆ, ಇಲ್ಲಿ ನಮ್ಮ ನವರದಲ್ಲೇ ಪರೇಶ್ ಮೆಸ್ನ ಕೊಲೆಯಾದ ದಿನ CCTV ತಿರುಗಿಸಿಟ್ಟವ್ರು ಯಾರು, ಬಂದ್ ಮಾಡಿಟ್ಟವ್ರು ಯಾರು? ಮಾಡಿದವ್ರೆ ಅಲ್ಲ, ಮಾಡಿದವರು ಯಾರು ಅಂತ ನಮಗೆ ಗೊತ್ತಿಲ್ಲ. ಆದರೆ CCTV ಇತ್ತು, ಅದು ಆಫ್ ಆಗಿದೆ. ಯಾರು ಆಫ್ ಮಾಡಿದ್ರು? ಅದೆಲ್ಲದರಿಂದ ಕೊನೆಗೇನಾಯ್ತು ಅಂದರೆ ನಮಗೆ ನಿಜವಾಗಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೂ ಆಗಲಿಲ್ಲ. ಆದರೆ 8 ಶಾಸಕರ ಆರಿಸಿ ಬಂದರು, ತನಿಖೆ ಆಯಿತು, ಸಹಜ ಸಾವು ಅಂತ ಬಂತು. ಅಂದರೆ ಎಲ್ಲ ಬೆಳವಣಿಗೆಗಳ ನಂತರ ಕೊನೆಗೂ ನ್ಯಾಯದ ಬಾಗಲಲ್ಲಿರುವಂಥ ಜನರಿಗೆ ಸತ್ಯದ ದರ್ಶನವೇ ಆಗಲಿಲ್ವಲ್ಲ? ಆಗಲಿಲ್ಲ. ಹೌದು. ಈಗ ಸತ್ಯದ ದರ್ಶನ ಆಗಿದೆ, ಇನ್ನಾದರೂ ನ್ಯಾಯದತ್ತ ನಾವು ಹೊರಳಬೇಕಾಗಿದೆ. ಖಂಡಿತ. ಸರ್, ಈಗ ಈ ಥರ ನೀವೊಂದು ಸುಮಾರು 38 ವರ್ಷಗಳಿಂದ ನೀವು ಒಂದು ಪತ್ರಕರ್ತರಾಗಿ ಒಂದು ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಸೊ ಈ ಥರದ್ದು ಯಾವುದಾದ್ರು ಪ್ರಕರಣದ ಕುರಿತಾಗಿ ನೀವೇನಾದರೂ ನಿಮ್ಮ ಪತ್ರಿಕೆಯಲ್ಲಿ ಬರೆದಿದ್ರಾ? ನಾನು ನಿಜವಾಗಲೂ ತುಂಬ ಈ ಕೊಲೆ ಪ್ರಕರಣ, ಬೇರೆ ಬೇರೆ ಪ್ರಕರಣಗಳ ಕುರಿತು ಅತಿ ಹೆಚ್ಚು ಬರೆದಿದ್ದೇನೆ ನಾನು. ಆದರೆ ಒಂದು ಪ್ರಕರಣ ಈ ಸಂದರ್ಭದಲ್ಲಿ ನಮ್ಮ ಈ ಸಂವಾದವನ್ನು ಆರಂಭಿಸಿ ಮುಗಿಸುವ ಮೊದಲು ಹೇಳೋದೇನೆಂದರೆ, ಕೆಲವು ವರ್ಷಗಳಿಂದ, ಒಂದು 20-25 ವರ್ಷದ ಹಿಂದೆ ಗುಣವಂತೆಯಲ್ಲಿ ಒಂದು ಕೊಲೆ ಆಯಿತು.
ಎಂಥ ಬರ್ಬರ ಕೊಲೆ ಅಂದರೆ ಆ ಕೊಲೆ ಮಾಡಿದ ಯುವಕ ಅವರಿಬ್ಬರು ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಹಂಚಿನ ಫ್ಯಾಕ್ಟ್ರಿಯಲ್ಲಿ ಪರಸ್ಪರ ಪ್ರೀತಿಸ್ತಾರೆ. ಅವಳು ಗರ್ಭಿಣಿ ಆಗಿಬಿಡ್ತಾಳೆ. ಅದನ್ನು ತಿಳಿದ ಅವನಿಗೆ ಅವಳು ಮದುವೆ ಮಾಡ್ಕೊಳ್ಳೋ ಮನಸ್ಸಿರೋದಿಲ್ಲ. ಅವಳನ್ನು ಕರೆಸಿ ರಮಿಸಿ ಅಲ್ಲೇ ಕೊಲೆ ಮಾಡಿ ಅವಳನ್ನು ತುಂಡು ತುಂಡು ಮಾಡಿ ಬೆಲ್ಲದ ಇದು ದೊಡ್ಡ ಕಡಾಯಿಯಲ್ಲಿ ತುಂಬಿ ಹುಗಿದಿರ್ತಾನೆ. ತಿಂಗಳಾದ ಮೇಲೆ, ಎಷ್ಟೋ ತಿಂಗಳುಗಳಾದ ಮೇಲೆ ಆ ಪ್ರಕರಣ ಹೊರಗೆ ಬಂದು ಕೊಲೆಗಾರ ಪತ್ತೆ ಆಗ್ತಾನೆ. ಪೊಲೀಸರು ಹೋಗ್ತಾರೆ, ನಮಗೆ ಒಳಗೆ ಹೋಗ್ಲಿಕ್ಕೂ ಬಿಡೋದಿಲ್ಲ ಸಿಪಾಯಿಯವರು. ಆವಾಗ ನಾವೆಲ್ಲ ತನಿಖೆ ಮಾಡಿದಾಗ ಅದು ಕೋರ್ಟಿಗೆ ಹೋಗ್ತದೆ. ಕೋರ್ಟಿಗೆ ಹೋದ ಮೇಲೆ ಏನಾಗ್ತದೆ ತೀರ್ಮಾನ ಗೊತ್ತುಂಟ? ಇದು ನಮ್ಮ ನಡುವೆ ನಡೆದಿದ್ದು. ಅಲ್ಲಿ ಏನಾಗ್ತದೆ ಅಂದರೆ ಆ ಕೊಲೆಗಾರನ ಪರವಾಗಿ ಅಲ್ಲಿ ಒಬ್ಬರು ದೊಡ್ಡ ಮುಖಂಡರಿರ್ತಾರೆ. ಅವರು ದೊಡ್ಡ ವಕೀಲರಿಗೆ ಕೊಡ್ತಾರೆ ಅದನ್ನು. ದೊಡ್ಡ ವಕೀಲರು ವಾದ ಮಾಡಿ ಗೆದ್ದಾಗ ಆ ಕೊಲೆಗಾರ ಹೊರಗೆ ಬರ್ತಾನೆ. ಅವಳ ಆ ತಲೆ ಕೂದಲಿದೆಯಲ್ಲ, ಕೂದಲು ಮಾತ್ರ ಸಿಗ್ತದೆ. ಆ ಕೂದಲು ಕೆರಮನೆ ಇಡಗುಂಜಿ ಆಟದ ಮೇಳದ ಸ್ತ್ರೀ ವೇಷಧಾರಿ ಟೋಪನ್ನು ಅಂತ ಹೇಳಿ ಅಲ್ಲಿ ಪ್ರೂವ್ ಮಾಡ್ತಾರೆ ಅವರು. ಇದು ನಡೆದಿದೆ 20 ವರ್ಷದ ಹಿಂದೆ. ಆದರೆ ಸತ್ತವಳು ಅದೇ ಸಮಾಜದವಳು, ಕೊಂದವನು ಅದೇ ಸಮಾಜದವ, ಆ ಕೇಸನ್ನು ತೆಗೆದುಕೊಂಡು ಹೋಗಿ ಆ ದೊಡ್ಡ ವಕೀಲರಿಗೆ ಕೊಟ್ಟವನು ಅದೇ ಸಮಾಜದವ, ವಾದವನ್ನು ಹಾಕಿದವರು ಅದೇ ಸಮಾಜದವರಾಗಿರ್ತಾರೆ. ಇದು ಅಂದರೆ ಈಗ ಅದು ಯಾವುದೋ ಆಗಿರೋದ್ರಿಂದ ಈಗ ಇದಕ್ಕೆಲ್ಲ ಏನಾಗಿದೆ ಅಂದರೆ ಈಗೆಲ್ಲ ಏನಾಗಿದೆ, ನಾವು ಹಿಂದೂ ಮುಸ್ಲಿಮರು ಬೇರೆ ಬೇರೆ ಅನ್ನೋ ಭಾವನೆ ಬಂದಿದೆ. ಯಾವತ್ತು ನಮಗೆ ಹಿಂದೂ ಮುಸ್ಲಿಮ್ ನಾವೆಲ್ಲರೂ ಒಂದು, ಈ ದೇಶದಲ್ಲಿ ಇರೋರು, ನ್ಯಾಯವನ್ನು ಕಾಯಬೇಕಾದವರು, ನನ್ನ ಮಗನೇ ಆಗಲಿ ತಪ್ಪು ಮಾಡಿದ್ರೆ ಅವನಿಗೆ ಶಿಕ್ಷೆ ಆಗಲಿ ಅನ್ನೋ ಬದ್ಧತೆಯನ್ನು ಎಲ್ಲ ಸಮಾಜದವರು ಇಟ್ಕೊಂಡಾಗ ತನ್ನಿಂತಾನೇ ತನಿಖೆಗೆ ಚುರುಕು ಮುಡ್ತದೆ. ಪಾಪ ಮಾಡಿದವನಿಗೆ ಶಿಕ್ಷೆ ಸಿಗ್ತದೆ. ಮತ್ತು ಪಾಪ ಮಾಡಿದವನಿಗೆ ಶಿಕ್ಷೆ ಮಾಡುವ ಸಂದರ್ಭದಲ್ಲಿ ನಾವು ಯಾರು ಮಧ್ಯದಲ್ಲಿ ಬರಬಾರ್ದು. ಅವನಿಗೆ ಶಿಕ್ಷೆ ಆಗಬೇಕು ಮತ್ತು ಅಂಥವ್ರು ಮತ್ತೆ ಹುಟ್ಟಬಾರ್ದು. ಅಂಥ ಬದ್ಧತೆ ಬರುವಂಥ ಸಮಾಜ ನಿರ್ಮಾಣ ಮಾಡಬೇಕು ಅಂದರೆ ನಾವು ಎರಡೂ ಕಡೆಯವರು, ಅದು ಯಾವ ಕಡೆ ಅಂತಲ್ಲ, ಮನುಷ್ಯ ಕೇಂದ್ರಿತವಾದ ಈ ವ್ಯವಸ್ಥೆಯಲ್ಲಿ ಮನುಷ್ಯ ಕೇಂದ್ರಿತರಾಗಿ ವರ್ತಿಸಲಿಕ್ಕೆ ನಾವು ಪ್ರಾರಂಭ ಮಾಡಬೇಕು. ಕರೆಕ್ಟ್, ಅದು ಇಂಪಾರ್ಟೆಂಟ್ ನೋಡಿ. ಹೌದು, ನಿಜ. ಸರಿ, ಹಾಗಾದರೆ ಒಂದು ಒಳ್ಳೆಯ ಒಂದು ಮಾಹಿತಿಯನ್ನು ಸರ್ ನೀಡಿದ್ರಿ. ಈಗ ಈ ಒಂದು ಪ್ರಕರಣಕ್ಕೆ, ಯಾಕೆಂದರೆ ಈ ಪ್ರಕರಣದಲ್ಲಿ ಮಾಧ್ಯಮಗಳೆಲ್ಲ ತೋರಿಸ್ತಾ ಇರುವಂಥದ್ದು ಸಾಧಾರಣವಾಗಿ ಅಲ್ಲಿ ಈಗೆಲ್ಲ ರಾಜಕೀಯ ಲೇಪಿತ ಆಗಿರೋದ್ರಿಂದ ಸಮಸ್ಯೆ ಆಗಿದ್ದು ಅಷ್ಟೇ ಬಿಟ್ಟರೆ, ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಆ ಸಾವಿಗೆ ಒಂದು ನ್ಯಾಯ ಸಿಗಬೇಕು ಅನ್ನುವಂಥದ್ದು. ಯಾರು ನಿಜವಾಗಿ ತಪ್ಪು ಮಾಡಿದಾರಲ್ಲ, ತಪ್ಪು ಮಾಡಿದವನಿಗೆ, ನಿಜವಾದ ಆರೋಪಿಗೆ, ಒಂದು ಅಪರಾಧ ಮಾಡಿದವನಿಗೆ ಶಿಕ್ಷೆ ಆಗಬೇಕು. ಇದಿಷ್ಟು ನಾವು ಒಂದು ಮೀಡಿಯಾ ಪರವಾಗಿ ನಾವು ಕೇಳ್ಕೊಳ್ತಾ ಇರುವಂಥದ್ದು, ನಮ್ಮ ಒಂದು ನುಡಿಸಿರಿ ವಾಹಿನಿಯಿಂದ ಕೇಳ್ಕೊಳ್ತಾ ಇರುವಂಥದ್ದು ಇದೆ. ಮುಂದಿನ ಒಂದು ದಿನಮಾನಗಳಲ್ಲಿ ಮತ್ತೆ ಅಂದರೆ ಈಗ ಈ ಪ್ರಕರಣದ ಕುರಿತಾಗಿ ಇನ್ನಷ್ಟು ಒಂದು ಡಿಸ್ಕಷನ್ನ, ಇನ್ನಷ್ಟು ಒಂದು ತರ್ಕವನ್ನು ನಾವು ಇಲ್ಲಿ ಮಾಡಲಿದ್ದೇವೆ. ಆಸಕ್ತರು ಬಂದು ಯಾರಾದರೂ ಒಂದು ಸಾಮಾಜಿಕ ಚಿಂತಕರಿರ್ಬೋದು, ಅಥವಾ ಸಮಾಜದ ಬಗ್ಗೆ ಕಳಕಳಿಯನ್ನು ಹೊಂದಿರುವಂಥವ್ರು ಯಾರೇ ಆದರೂ ಸಹಿತ ತಮ್ಮ ಹೊಸ ವಿಚಾರವನ್ನು ಹೇಳುವಂಥದ್ದಿದ್ರೆ ಈ ವಿಷಯದ ಕುರಿತು ನಮ್ಮ ನುಡಿಸಿರಿ ವಾಹಿನಿ ಇದಕ್ಕೆ ಮುಕ್ತ ಅವಕಾಶವನ್ನು ಕೊಟ್ಟಿದೆ. ದಯವಿಟ್ಟು ಬಂದು ತಾವು ಭಾಗವಹಿಸ್ಬೋದು. ಆಸಕ್ತಿ ಇದ್ದವರು ತಮ್ಮ ಒಂದು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೋದು ಅಂತ ಹೇಳ್ತಾ, ಮತ್ತಷ್ಟು ವಿಷಯಗಳೊಂದಿಗೆ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಸೊ ಅಲ್ಲಿವರೆಗೆ ನೋಡ್ತಾ ಇರಿ ನಮ್ಮ ನುಡಿಸಿರಿ ವಾಹಿನಿಯನ್ನು. ಇದು ಕರುನಾಡಿನ ನಾಡಿಮಿಡಿತ.